ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಳಗಿನ ನಾಷ್ಟಕ್ಕೆ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಮಿಕ್ಸಿ ಜಾರ್ ತೊಗೊಂಡೇನಿ ರೀ. ಈಗ ನಾನು ಒಂದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡೇನಿ ರೀ, ಅದು ಹಾಕ್ಕೋತೀನಿ ನೋಡಿರಿ. ಒಂದು ಅರ್ಧ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಅದು ಹಾಕ್ಕೋತೀನಿ ರೀ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೊಳ್ರಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಇದೆಲ್ಲ ನೀರು ಹಾಕ್ಲಾರ್ದೆ ರುಬ್ಕೊಂಬರ್ತೀನಿ ರೀ. ನಾ ಈಗ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ರೀ. ನೀರದೇನು ಹಾಕಿಲ್ರಿ, ಹಂಗೆ ರುಬ್ಕೋತೀನಿ ನೋಡ್ರಿ. ಈ ರೀತಿ ನುಣ್ಣಗೆ ರುಬ್ಕೋಬೇಕ್ರಿ ಇದು. ಈಗ ನಾನು ರುಬ್ಕೊಂಬಂದಿದ್ದು ಒಂದು ಪರಾತಿಗೆ ಹಾಕ್ಕೋತೀನಿ ನೋಡ್ರಿ. ಇದೆಲ್ಲ ಕೈಲೇ ಸವರಿ ಹಾಕ್ಕೋತೀನಿ ರೀ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ತೊಗೊಂಡಿನಿ ರೀ, ಅವು ಹಾಕ್ಕೋತೀನಿ ನೋಡಿರಿ. ನೀವು ಮೀಡಿಯಮ್ ರವೆ ಆದರೂ ಹಾಕೋಬೋದು, ಚಿರೋಟಿ ರವೆ ಆದರೂ ಹಾಕೋಬೋದು. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಮಸಾಲೆ ಖಾರ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವೇನ, ಸ್ವಲ್ಪ ಎಳ್ಳು ತೊಗೊಂಡಿನಿ. ಇದೆಲ್ಲ ಹಾಕ್ಕೋತೀನಿ. ನಾವು ಹಸಿಮೆಣಸಿನ್ಕಾಯಿನೂ ಹಾಕಿರ್ತೀವಿ ರೀ, ನೀವು ಖಾರಕ್ಕೆ ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತೆ ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಕೈಲೇ ಮಿಕ್ಸ್ ಮಾಡ್ಕೋತೀನಿ ರೀ. ಇದಕ್ಕೆ ನಾನು ನೀರು ಹಾಕಿಲ್ಲ ರೀ. ಈಗ ಇದಕ್ಕೆ ಎಷ್ಟು ಹಿಟ್ಟು ಹಿಡಿತೈತೆ ನೋಡಿಕೊಂಡು ಅಷ್ಟು ಹಿಟ್ಟು ಹಾಕ್ಕೊಂಡು ನಾದ್ಕೋಬೇಕಾಗ್ತೈತೆ ರೀ. ಈಗ ರವೆ ಒಂದು ಸ್ವಲ್ಪ ಹಾಕ್ಕೊಂಡಿನಿ ನಾನು. ಈಗ ಗೋಧಿ ಹಿಟ್ಟು ಹಾಕ್ಕೋತೀನಿ ನೋಡಿರಿ. ನೀವು ಗೋಧಿ ಹಿಟ್ಟಾದರೂ ಹಾಕೋಬೋದು, ಮೈದಾ ಹಿಟ್ಟಾದರೂ ಹಾಕೋಬೋದು. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರೆ, ಹಾಗಾಗಿ ನಾನು ಗೋಧಿ ಹಿಟ್ಟು ಹಾಕೊಳಕತ್ತೀನಿ. ನೀವು ಬೇಕಾದ್ರೆ ಮೈದಾ ಹಿಟ್ಟು ಹಾಕ್ಕೊಂಡು ಮಾಡ್ಕೋಬೋದು ರೀ. ಒಮ್ಮೆ ಎಲ್ಲ ಹಾಕೊಳಕ್ಕೆ ಹೋಗ್ಬೇಡ್ರಿ, ನೋಡ್ಕೊಂಡು ಹಾಕ್ಕೊಡ್ರಿ. ಈಗ 1 ಕಪ್ನಷ್ಟು ತೊಗೊಂಡಿನಿ ರೀ ನಾನು. ಎಷ್ಟು ಹಿಡಿತೈತೆ ನೋಡ್ಕೊಂಡು ಹಾಕ್ಕೋತೀನಿ ರೀ. ಇದು 1 ಕಪ್ ಪೂರ್ತಿ ಹಿಡ್ದೈತ್ರಿ ನಂದು. ಒಂದು ಆಲೂಗಡ್ಡೆ, ಅರ್ಧ ಉಳ್ಳಾಗಡ್ಡಿ ತೊಗೊಂಡು ಹಾಕ್ಕೊಂಡಿನಿ, ರುಬ್ಕೊಂಡಿನಿ. ನೀರು ಹಾಕ್ಲಾರ್ದೆ ರುಬ್ಕೊಂಬಂದಿನಿ. ಈಗ ಇದು ಗಟ್ಟೆಗೆ ನಾದ್ಕೋತೀನಿ ನೋಡ್ರಿ. ನಾರ್ಮಲಾಗಿ ಪೂರಿ ಮಾಡೋಕೆ ಏನು ನಾದ್ಕೋತೀವಲ್ಲ ರೀ, ಹಂಗೆ ನಾದ್ಕೊಂಡ್ರೆ ಸಾಕ್ರಿ. ಬೆಳಗಿನ ನಾಷ್ಟಕ್ಕೆ ಏನಪ್ಪ ಮಾಡ್ಕೊಳ್ಳೋದು ಅಂದಾಗ ಒಂದು ಆಲೂಗಡ್ಡೆ ಇತ್ತಂದ್ರೆ ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ಮಕ್ಕಳ ಲಂಚ್ ಬಾಕ್ಸಿಗೂ ಕಟ್ಬೋದು, ಬೆಳಗಿನ ನಾಷ್ಟಕ್ಕೂ ಮಾಡ್ಕೋಬೋದು. ಇದಕ್ಕೆ ಬೇರೆ ಏನು ಪಲ್ಯ ಬೇಡ, ಚಟ್ನಿ ಬೇಡ, ಏನೂ ಬೇಡ್ರಿ. ಇದೊಂದು ಮಾಡ್ಕೊಂಡ್ರೆ ಸಾಕ್ರಿ. ನೋಡ್ರಿ, ಈ ಹದದಲ್ಲಿ ನಾದೀನಿ ನೋಡ್ರಿ. ತೀರಾ ಅಷ್ಟು ಗಟ್ಟಿನಿಲ್ಲ, ತೀರಾ ಅಷ್ಟು ಮೆತ್ತಗೂ ಇಲ್ಲ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಮಿದ್ಕೋತೀನಿ ರೀ. ಇದೇ ನೆನಿಬೇಕತ್ತೇನಿಲ್ಲ ರೀ, ನಾದಿದ ತಕ್ಷಣ ಮಾಡ್ಬೋದು ರೀ. ಈಗ ನಾ ಹಿಟ್ಟು ನಾದಿಟ್ಟಿನಲ್ಲ ರೀ. ಈಗ ಇದ್ರಾಗ ಒಂದು ಉಳ್ಳಿ ತೊಗೋತೀನಿ ನೋಡ್ರಿ. 2 ಉಳ್ಳಿ ಮಾಡ್ಕೋತೀನಿ. 1 ಉಳ್ಳಿ ಅಷ್ಟು ತೊಗೋತೀನಿ ನೋಡ್ರಿ. ನಾನು ಈ ಸೈಜಲ್ಲಿ ತೊಗೊಂಡಿನಿ ನೋಡ್ರಿ. ಈಗ ಇದು ಲಟ್ಟಿಸ್ಕೋತೀನಿ ರೀ. ನೀವು ಹಿಟ್ಟು ಹಚ್ಚಾದ್ರೂ ಲಟ್ಟಿಸ್ಬೋದು, ಎಣ್ಣೆ ಹಚ್ಚಾದ್ರೂ ಲಟ್ಟಿಸ್ಬೋದು ರೀ. ಯಾಕಂದ್ರೆ ನಾನು ಎಣ್ಣೆ ಹಚ್ಚಿ ಲಟ್ಟಿಸ್ಕೋತೀನಿ ರೀ. ಈಗ ಇದೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಕೋತೀನಿ ನೋಡ್ರಿ. ಈ ರೀತಿ ಎಲ್ಲ ಎಣ್ಣೆ ಸವರ್ಕೊಂಡಿ ಈಗ ಲಟ್ಟಿಸ್ಕೋತೀನಿ ನೋಡ್ರಿ. ಬೆಳ್ಳುಳ್ಳಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿನಿ. ತೀರಾ ಅಷ್ಟು ತಳಗೂ ಬೇಡ, ತೀರಾ ಅಷ್ಟು ದಪ್ಪು ಬೇಡ, ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊರಿ. ಇದೇ ನೆನಿಬೇಕತ್ತೇನಿಲ್ಲ, ಏನೂ ಇಲ್ಲ ರೀ, ಬೇಗನೆ ಮಾಡ್ಕೊಂಬಿಡ್ಬೋದು. ನೋಡ್ರಿ, ಈ ಸೈಜಲ್ಲಿ ಲಟ್ಟಿಸ್ಕೊಂಡಿನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಲಟ್ಟಿಸ್ಕೋಬೋದು ರೀ. ನಾರ್ಮಲಾಗಿ ನಾವು ಪುರಿಗೇನು ಲಟ್ಟಿಸ್ತೀವಲ್ಲ ರೀ, ಅಷ್ಟು ದಪ್ಪ ಲಟ್ಟಿಸ್ಕೊಂಡಿನಿ ನೋಡ್ರಿ. ಈಗ ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಕಟ್ ಮಾಡ್ಕೊರಿ. ನೋಡ್ರಿ, ನಾವು ಎಳ್ಳು, ಅಜ್ವೇನ, ಜೀರಿಗೆ ಎಲ್ಲ ಹಾಕಿವೆಲ್ಲ ಹೆಂಗೆ ಕಾಣಕತ್ತಾವ ನೋಡ್ರಿ. ನಾನು ಈ ಗ್ಲಾಸ್ಲೆ ಕಟ್ ಮಾಡ್ಕೊಳಕತ್ತೀನಿ ರೀ. ನೀವು ಬೇಕಾದ್ರೆ ಕೊರದ ಬಟ್ಲ, ಸಣ್ಣ ಡಬ್ಬಿ ಮುಚ್ಚಳ ಯಾವುದಾದ್ರೂ ತೊಗೊಂಡು ಕಟ್ ಮಾಡ್ಕೊಬೋದು. ಇಲ್ಲ ಒಂದೊಂದೇ ಪುರಿ ಸೈಜ್ ಉಳಿ ಮಾಡ್ಕೊಂಡು ಲಟ್ಟಿಸ್ಕೋಬೋದು ರೀ. ಈಗ ನಾನು ಕಟ್ ಮಾಡ್ಕೋತೀನಿ ನೋಡ್ರಿ. ನಾನು ಈ ಥರ ಗ್ಲಾಸ್ ತೊಗೊಂಡಿನಿ ರೀ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ಆ ಥರ ಕಟ್ ಮಾಡ್ಕೊರಿ. ಇಲ್ಲ ಒಂದೊಂದೇ ಉಳಿ ತೊಗೊಂಡು ಪೂರಿ ಥರನೂ ಲಟ್ಟಿಸ್ಕೋಬೋದು ರೀ. ಇವಾದ್ರೆ ಒಂದೇ ಸೈಜ್ ಬರ್ತಾವೆ ಮತ್ತು ಬೇಗನೆ ಆಗಿಬಿಡ್ತಾವ್ರಿ. ನೋಡಿರಿ, ಇಷ್ಟ ಆಗ್ಯಾವ ನೋಡ್ರಿ. ಈಗ ಇದು ಉಳಿದಿದ್ದೆಲ್ಲ ತಕ್ಕೋತೀನಿ ರೀ. ಇದು ಮತ್ತೆ ಲಟ್ಟಿಸ್ಕೋತೀನಿ ರೀ ನಾನು. ಈಗ ನಾವು ಒಂದಿಷ್ಟು ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಂಡಿನಿ ರೀ. ಈಗ ಇವು ಎಣ್ಣೆಗೆ ಕರಿಬೇಕು ರೀ. ಹಾಗಾಗಿ ಈ ಕರಿಯಾಕ ಒಂದು ಪಾತ್ರೆ ಇಟ್ಕೋತೀನಿ ನೋಡ್ರಿ.
ಈಗ ಇದಕ್ಕೆ ಕರಿಯಾಕ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಈ ಪುರಿ ಮುಳುಗುವಷ್ಟು ಹಾಕೊಂಡ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲಿ. ನಾ ಈಗ ಒಂದು ದೊಡ್ಡ ಚಪಾತಿ ಥರ ಮಾಡಿ ಆ ರೀತಿ ಕಟ್ ಮಾಡ್ಕೊಂಡ್ರಿ. ಇಲ್ಲ ಆ ರೀತಿ ಬೇಡ ನಮ್ಗೆ ಹಿಂಗೆ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋತೀವಿ ಅಂದ್ರೆ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ಮಾಡ್ಕೋಬೋದು ರೀ. ಈಗ ನಾ ಒಂದು ಉಳ್ಳಿ ತೊಗೊಂಡಿನ್ರಿ. ಈಗ ಇದು ಲಟ್ಟಿಸ್ಕೋತೀನಿ ನೋಡಿರಿ. ನಾನು ದೊಡ್ಡ ಚಪಾತಿ ಮಾಡಿ ಕಟ್ ಮಾಡಿ ಆ ಥರನೂ ಮಾಡಿ ತೋರಿಸ್ತೀನಿ. ಈಗ ಈ ಥರನೂ ಮಾಡಿ ತೋರಿಸ್ತೀನಿ ನೋಡಿರಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ಹಂಗೆ ಮಾಡ್ಕೊರಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ದೊಡ್ಡ ಸಣ್ಣ ಆಗ್ತಾವ್ರಿ. ಹಂಗಾದ್ರೆ ಒಂದೇ ಸಮ ಬರ್ತಾವ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಲಟ್ಟಿಸ್ಕೋತೀನಿ ರೀ. ಈಗ ಎಣ್ಣೆ ಕಾಯ್ದೈತ್ರಿ. ನಾ ಪೂರಿ ಥರ ಲಟ್ಸಿದ್ನೆಲ್ಲ ಅದು ಹಾಕ್ಕೋತೀನಿ ನೋಡಿರಿ. ನೀವು ಒಂದೊಂದೇ ಹಾಕಿ ಆದರೂ ಫ್ರೈ ಮಾಡ್ಕೋಬೋದು, ಇಲ್ಲ 2-3 ಒಟ್ಟಿಗೆ ಹಾಕೊಂಡಾದರೂ ಫ್ರೈ ಮಾಡ್ಕೋಬೋದು. ನಾನೀಗ ಒಂದೊಂದೇ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ರೀ. ನೀವು 2 ಸೈಡು ತಿರುಗಿಸಿ ಹಾಕಿ ಚಲೋ ಹೊತ್ತಿಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಮಸ್ತಾಗಿ ಬರ್ತಾವ್ರಿ. ಬೆಳಗ್ಗೆ ನಾಷ್ಟಕ್ಕೂ ಆಗುತ್ತೆ, ಮಕ್ಕಳ ಲಂಚ್ ಬಾಕ್ಸಿಗೂ ಆಗುತ್ತೆ. ಇದಕ್ಕೇನು ಚಟ್ನಿ ಬೇಡ, ಮೊಸರು ಬೇಡ, ಪಲ್ಯ ಬೇಡ, ಸಾಗು ಬೇಡ, ಏನು ಬೇಡ. ಎಲ್ಲ ನಾವು ಅದ್ರಾಗ ಹಾಕಿ ಮಾಡಿರ್ತೀವಿ ಮಸಾಲ. ಈ ರೀತಿ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು ರೀ. ಗೋಧಿ ಇಟ್ಟಿರ್ತೈತಲ್ಲ, ಹಿಂಗಾಗಿ ನೀವು ಯಾವುದೂ ತರಕಾರಿ ಇಲ್ಲಾರ್ದಾಗ ಒಂದೇ ಒಂದು ಆಲೂಗಡ್ಡೆ ಇತ್ತಂದ್ರೆ ಈ ರೀತಿ ಬೆಳಗಿನ ನಾಷ್ಟಕ್ಕೆ ಮಾಡ್ಕೊಂಬಿಡ್ಬೋದು ರೀ. ನೋಡಿರಿ 2 ಸೈಡು ಚಲೋ ಹೊತ್ತಿಗೆ ಫ್ರೈ ಮಾಡ್ಕೊಂಡಿನಿ. ಈಗ ತಕ್ಕೋತೀನಿ ನೋಡಿರಿ. ನಾನು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋತೀನಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಫ್ರೈ ಮಾಡ್ಕೊಳ್ರಿ. ಈಗ ಇದು ಫ್ರೈ ಆಗೈತ್ರಿ. ನಾ ತಕ್ಕೋತೀನಿ ನೋಡಿರಿ. ಮೇಲೆ ಕ್ರಿಸ್ಪಿ ಆಗಿರ್ತೈತಿ, ಒಳಗೆ ಸಾಫ್ಟಾಗಿರ್ತೈತಿ ರೀ. ಇದು ನಾವು ನಾರ್ಮಲಾಗಿ ಜೋಳದ ವಡೆ ಮಾಡ್ತೀವಲ್ರಿ, ಅದೇ ಥರ ಬರ್ತಾವ್ರಿ. ಟೇಸ್ಟ್ ಮಾತ್ರ ಬೇರೆ ಇರ್ತೈತಿ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ನಾನು ಮಾಡ್ಕೊಂಡಿರೋ ಪೂರಿ ಸರ್ವ್ ಮಾಡ್ತೀನಿ ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿ ಉಬ್ಬ್ಯಾವು. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ನಾನು ಕೈಲೇ ಉಳ್ಳಿ ಮಾಡಿ ಲಟ್ಸಿದ್ದು ಮಾಡೀನಿ ರೀ. ಹಿಂಗೆ ಗ್ಲಾಸ್ಲೆ ಕಟ್ ಮಾಡಿದ್ನೆಲ್ಲ ಅವನು ಮಾಡೀನಿ ನೋಡಿರಿ. ಒಂದು 4-5 ಸರ್ವ್ ಮಾಡಾಕತ್ತೀನಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ನೀವು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ಈಗ ನೋಡಿರಿ ಮೇಲೆ ಕ್ರಿಸ್ಪಿ ಆಗಿರ್ತಾವೆ, ಒಳಗೆ ಸಾಫ್ಟ್ ಆಗಿರ್ತಾವೆ. ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ. ನಾವು ಜೋಳದ ವಡೆ ಮಾಡ್ತೀವಲ್ರಿ, ಮಸಾಲೆ ಪೂರಿ ಜೋಳದ ವಡೆ ಮಾಡ್ತೀವಲ್ಲ, ಅದೇ ಥರ ಬಂದೈತೆ ನೋಡಿರಿ. ನೋಡಿರಿ ಎಷ್ಟು ಮಸ್ತ್ ಐತೆ ನೋಡಿರಿ. ಇದಕ್ಕೇನು ಮೊಸರು ಬೇಡ, ಚಟ್ನಿ ಬೇಡ, ಪಲ್ಯ ಬೇಡ, ಸಾಗು ಬೇಡ, ಏನು ಬೇಡ ರೀ. ಎಲ್ಲ ಮಸಾಲೆ ನಾವು ಇದ್ರಾಗ ಹಾಕಿ ಮಾಡಿರ್ತೀವಿ. ನೀವು ಹಂಗೆ ತಿನ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೆಳಗಿನ ನಾಷ್ಟಕ್ಕೆ ಗೋಧಿ ಹಿಟ್ಟಿನ ಮಸಾಲೆ ಪುರಿ ಮಾಡಿದ್ದೀನಿ ರೀ. ಈ ಪುರಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.